ರಾಜ್ಯದಲ್ಲಿ ಜನರಿಗೆ ಬಸ್ ಮುಷ್ಕರದ್ದೇ ಟೆನ್ಷನ್ ಕರುನಾಡಲ್ಲಿ ಮತ್ತೆ ಬಸ್ ನಿಲ್ಲಿಸೇ ಬಿಡ್ತಾರಾ ನೌಕರರು ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ. ವೇತನ ಹೆಚ್ಚಳ ಮಾಡದ ಸರ್ಕಾರದ ವಿರುದ್ಧ ರಾಜ್ಯದ ನೌಕರರು ಸಮರ ಸಾರಿದ್ದಾರೆ. ನೌಕರರ ಒಂದು ನಡೆಯಿಂದ ಟೆನ್ಷನ್ಗೆ ಒಳಗಾಗಿರ್ತಕ್ಕಂಥದ್ದು ಸಾರಿಗೆ ಮಂತ್ರಿ. ರಾಜ್ಯದ ಜನರಿಗೆ ಬಸ್ ಮುಷ್ಕರದ್ದೇ ಟೆನ್ಷನ್ ಕರುನಾಡಲ್ಲಿ ಮತ್ತೆ ಬಸ್ ನಿಲ್ಲಿಸೇ ಬಿಡ್ತಾರಾ ನೌಕರರು ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ. ವೇತನ ಹೆಚ್ಚಳ ಮಾಡದ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರ ಸಾರಿದ್ದಾರೆ. ನೌಕರರ ನಡೆಯಿಂದ ಟೆನ್ಷನ್ಗೆ ಒಳಗಾದ ಸಾರಿಗೆ ಮಂತ್ರಿ. ಮುಷ್ಕರ ತಡೆಗೆ ಫೀಲ್ಡ್ಗೆ ಇಳಿದ ಸಾರಿಗೆ ಮಂತ್ರಿ. ಟ್ರಬಲ್ ಶೂಟರ್ ರಾಮಲಿಂಗಾರೆಡ್ಡಿ ನಡೆ ಕಡೆ ಎಲ್ಲರ ಒಂದು ಚಿತ್ತ ಇರತಕ್ಕಂಥದ್ದು. ಮುಂದಿನ ಕ್ರಮ ಏನು ತೆಗೆದುಕೊಳ್ತಾರೆ? ಸಾರಿಗೆ ನೌಕರರ ಮುಷ್ಕರ ನಿಲ್ಲಿಸೇ ಬಿಡ್ತಾರಾ ರಾಮಲಿಂಗಾರೆಡ್ಡಿ? ಮುಂದಿನ ಕ್ರಮ ಏನು ತೆಗೆದುಕೊಳ್ತಾರೆ? ರಾಜ್ಯದ ಜನರಿಗೆ ಬಸ್ ಮುಷ್ಕರದ್ದೇ ಟೆನ್ಷನ್ ಆಗಿರ್ತಕ್ಕಂಥದ್ದು. ಯಾಕಂದರೆ ಕಳೆದ ಬಾರಿ ಕೂಡ ಬಸ್ ಮುಷ್ಕರ ಮಾಡಿದ್ರು. ಕರುನಾಡಲ್ಲಿ ಮತ್ತೆ ಬಸ್ ನಿಲ್ಲಿಸೇ ಬಿಡ್ತಾರಾ ನೌಕರರು ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ. ವೇತನ ಹೆಚ್ಚಳ ಮಾಡದ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರ ಸಾರಿದ್ದಾರೆ. ನೌಕರರ ನಡೆಯಿಂದ ಈಗ ಟೆನ್ಷನ್ಗೆ ಹೋಗಿರ್ತಕ್ಕಂಥದ್ದು ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು. ಮುಷ್ಕರ ತಡೆಗೆ ಒಂದು ಫೀಲ್ಡ್ಗೆ ಇಳಿದಿರತಕ್ಕಂಥದ್ದು ಸಾರಿಗೆ ಸಚಿವರು. ಟ್ರಬಲ್ ಶೂಟರ್ ರಾಮಲಿಂಗಾರೆಡ್ಡಿ ಅವರು ಅವರ ನಡೆ ಕಡೆನೇ ಎಲ್ಲರ ಚಿತ್ತ ಇರ್ತಕ್ಕಂಥದ್ದು. ಸಾರಿಗೆ ನೌಕರರ ಮುಷ್ಕರದಲ್ಲಿ ಭಾಗಿಯಾಗ್ತಾರ ರಾಮಲಿಂಗಾರೆಡ್ಡಿ? ರಾಜ್ಯದ ಜನರಿಗೆ ಬಸ್ ಮುಷ್ಕರದ್ದೇ ಟೆನ್ಷನ್ ಇರ್ತಕ್ಕಂಥದ್ದು. ಕರುನಾಡಲ್ಲಿ ಮತ್ತೆ ಬಸ್ ನಿಲ್ಲಿಸೇ ಬಿಡ್ತಾರಾ ನೌಕರರು? ವೇತನ ಹೆಚ್ಚಳ ಮಾಡದ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರ ಸಾರ್ತಾ ಇದ್ದಾರೆ. ನೌಕರರ ನಡೆಯಿಂದ ಟೆನ್ಷನ್ಗೆ ಒಳಗಾದ ಸಾರಿಗೆ ಮಂತ್ರಿ. ಮುಷ್ಕರ ತಡೆಗೆ ಫೀಲ್ಡ್ಗೆ ಇಳಿದ ಸಾರಿಗೆ ಮಂತ್ರಿ. ಟ್ರಬಲ್ ಶೂಟರ್ ರಾಮಲಿಂಗಾರೆಡ್ಡಿ ನಡೆ ಕಡೆ ಎಲ್ಲರ ಚಿತ್ತ ಇರ್ತಕ್ಕಂಥದ್ದು. ನೆಕ್ಸ್ಟ್ ಏನು ಕ್ರಮ ಕೈಗೊಳ್ತಾರೆ? ಯಾಕಂದ್ರೆ ಸಾರಿಗೆ ಸಿಬ್ಬಂದಿಗಳು ಮುಷ್ಕರಕ್ಕೆ ಒಳಗಾಗಿರ್ತಕ್ಕಂಥದ್ದು. ತಮ್ಮ ಒಂದು ವೇತನಕ್ಕಾಗಿ ಮುಷ್ಕರಕ್ಕೆ ಸಿದ್ಧ ಆಗಿದ್ದಾರೆ. ಇದೇ ಇದರಲ್ಲಿ ಟೆನ್ಷನ್ ಇರ್ತಕ್ಕಂಥದ್ದು ರಾಜ್ಯದ ಜನರು. ಯಾಕಂದರೆ ಮತ್ತೆ ಮುಷ್ಕರಕ್ಕೆ ಒಳಗಾದರೆ ಬಸ್ಗಳು ನಿಲ್ಲಿಸ್ತಾರೆ. ಈ ಒಂದು ಸಂಕಷ್ಟದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಸಿಲುಕಿರ್ತಕ್ಕಂಥದ್ದು. ರಾಜ್ಯದ ಜನರಿಗೆ ಬಸ್ ಮುಷ್ಕರದ್ದೇ ಟೆನ್ಷನ್. ಕಳೆದ 10 ತಿಂಗಳಿಂದ ಸಾರಿಗೆ ನೌಕರರು ಸರ್ಕಾರ ನಡುವೆ ಜಟಾಪಟಿ ನಡೆದಿದೆ. ಸಾರಿಗೆ ನೌಕರರಿಗೆ ಜನವರಿಯಿಂದ ವೇತನ ಪರಿಷ್ಕರಣೆ ಮಾಡಬೇಕಿತ್ತು. ಆದರೆ ಇಲ್ಲಿಯವರೆಗೆ ವೇತನ ಪರಿಶೀಲನೆ ಮಾಡದ ಸರ್ಕಾರ. ಹೀಗಾಗಿ ಗ್ಯಾರಂಟಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರ್ತಕ್ಕಂಥದ್ದು ಸಾರಿಗೆ ನೌಕರರು. ಮುಂದಿನ ತಿಂಗಳು ಬಸ್ ನಿಲ್ಲಿಸಿ ಮುಷ್ಕರ ಮಾಡೋ ಪ್ಲಾನ್ ಇರ್ತಕ್ಕಂಥದ್ದು. ರಾಜ್ಯದ 1,30,000 ನೌಕರರಿಂದ ಅನಿರ್ದಿಷ್ಟ ಅವಧಿಯಲ್ಲಿ ಮುಷ್ಕರಕ್ಕೆ ಸಿದ್ಧತೆ ನಡೆದುಕೊಳ್ಳಲಾಗ್ತಾ ಇದೆ. ಕಳೆದ 10 ತಿಂಗಳಿಂದ ಸಾರಿಗೆ ನೌಕರರು ಒಂದು ಸರ್ಕಾರದ ನಡುವೆ ಜಟಾಪಟಿ ಏರ್ಪಟ್ಟಿದೆ. ಸಾರಿಗೆ ನೌಕರರಿಗೆ ಜನವರಿಯಿಂದ ವೇತನ ಪರಿಷ್ಕರಣೆ ಮಾಡಬೇಕಿತ್ತು. ಆದರೂ ಕೂಡ ವೇತನ ಪರಿಷ್ಕರಣೆ ಮಾಡಿಲ್ಲ ಇದುವರೆಗೂ ಸರ್ಕಾರ. ಹೀಗಾಗಿ ಗ್ಯಾರಂಟಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರ್ತಕ್ಕಂಥದ್ದು ಸಾರಿಗೆ ನೌಕರರು. ಮುಂದಿನ ತಿಂಗಳು ಬಸ್ ನಿಲ್ಲಿಸಿ ಮುಷ್ಕರಕ್ಕೆ ಒಳಗಾಗುವ ಒಂದು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸುಮಾರು 1.5 ಲಕ್ಷ ಸಾರಿಗೆ ನೌಕರರು ಮುಷ್ಕರಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇರ್ತಕ್ಕಂಥದ್ದು. ಇದರ ನಡುವೆ ಟ್ರಬಲ್ ಶೂಟರ್ ರಾಮಲಿಂಗಾರೆಡ್ಡಿ ಅವರು ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು. ಅದನ್ನು ತಡೆಯುವಲ್ಲಿ ಮುಂದಿನ ತಿಂಗಳು ಎಲ್ಲ ಒಂದು ಮುಷ್ಕರಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. 1.5 ಲಕ್ಷ ನೌಕರರಿಂದ ಮುಷ್ಕರಕ್ಕೆ ತಮ್ಮ ಒಂದು ಪರಿಷ್ಕರಣೆ ಮಾಡಿಲ್ಲ. ಜನವರಿ ತಿಂಗಳಲ್ಲಿ ಪ್ರತಿ ವರ್ಷ ತಮ್ಮ ವೇತನ ಪರಿಷ್ಕರಣೆ ಮಾಡಬೇಕು. ಆದರೂ ಕೂಡ ವೇತನವನ್ನು ಪರಿಷ್ಕರಣೆ ಮಾಡಿಲ್ಲ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮುಷ್ಕರಕ್ಕೆ ಎಲ್ಲ ಒಂದು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಸಾರಿಗೆ ನೌಕರರಿಂದ. ಎರಡು 2022ರಲ್ಲೂ ಕೂಡ 15 ದಿನ ಮುಷ್ಕರ ಮಾಡಿ ಸಮರ ಸಾರಿದ್ದರು ನೌಕರರು. 2016ರಲ್ಲಿ ರಾಮಲಿಂಗಾರೆಡ್ಡಿ ಮಿನಿಸ್ಟರ್ ಆಗಿದ್ದ ವೇಳೆ 3 ಮುಷ್ಕರ ಮಾಡಿದ್ರು. ಈಗ ರಾಮಲಿಂಗಾರೆಡ್ಡಿ ಕಾಲಾವಧಿಯಲ್ಲೂ ಮುಷ್ಕರಕ್ಕೆ ಕಸರತ್ತು ನಡೀತಾ ಇದೆ ನೌಕರರಿಂದ. ಟ್ರಬಲ್ ಶೂಟರ್ ಅಂತೆ ಸಾರಿಗೆ ನೌಕರರ ಜೊತೆ ಸಭೆ ಮಾಡಿ ಮುಷ್ಕರ ನಿಲ್ಲಿಸೋಕೆ ಪ್ಲಾನ್. 30% ವೇತನ ಹೆಚ್ಚಳಕ್ಕೆ ಪಟ್ಟು ಹಿಡಿದಿರುವ ನೌಕರರು. ಆರ್ಥಿಕ ಹೊರೆಯಿಂದ ನೌಕರರ ಬೇಡಿಕೆಗೆ ಸರ್ಕಾರ ಹಿಂದೇಟು ಹಾಕಿರ್ತಕ್ಕಂಥದ್ದು. ಈ ಸಂಬಂಧ ನಾಳೆ ಮುಷ್ಕರದ ದಿನಾಂಕ ಘೋಷಣೆ ಮಾಡೋಕೆ ನೌಕರರು ನಿರ್ಧಾರ ಕೂಡ ಮಾಡಿದ್ದಾರೆ.
ಈ ವೇಳೆ ಮುಷ್ಕರರನ್ನು ನಿಲ್ಲಿಸಲು ಫೀಲ್ಡ್ಗೆ ಇಳಿದ ಸಚಿವ ರಾಮಲಿಂಗಾರೆಡ್ಡಿ 2022ರಲ್ಲೂ ಕೂಡ 15 ದಿನ ಮುಷ್ಕರ ಮಾಡಿ ಸಾರಿಗೆ ನೌಕರರು ಸಮರ ಸಾರಿದ್ದರು. ಹಾಗೂ 2016ರಲ್ಲಿ ರಾಮಲಿಂಗಾರೆಡ್ಡಿ ಮಿನಿಸ್ಟರ್ ಆಗಿದ್ದ ವೇಳೆ 3 ಮುಷ್ಕರ ಮಾಡಿದ್ರು. ಈಗ ರಾಮಲಿಂಗಾರೆಡ್ಡಿ ಕಾಲಾವಧಿಯಲ್ಲೂ ಮುಷ್ಕರಕ್ಕೆ ಕಸರತ್ತು ನಡೀತಾ ಇದೆ. ಟ್ರಬಲ್ ಶೂಟರ್ ಅಂತೆ ಸಾರಿಗೆ ನೌಕರರ ಜೊತೆ ಸಭೆ ಮಾಡಿ ಮುಷ್ಕರ ನಿಲ್ಲಿಸೋಕೆ ಪ್ಲಾನ್. 30% ವೇತನ ಹೆಚ್ಚಳಕ್ಕೆ ಪಟ್ಟು ಹಿಡಿದಿರತಕ್ಕಂಥದ್ದು ಸಾರಿಗೆ ನೌಕರರು. ಆರ್ಥಿಕ ಹೊರೆಯಿಂದ ನೌಕರರ ಬೇಡಿಕೆಗೆ ಸರ್ಕಾರ ಹಿಂದೇಟು ಹಾಕಿರ್ತಕ್ಕಂಥದ್ದು. ಈ ಸಂಬಂಧ ನಾಳೆ ಮುಷ್ಕರದ ದಿನಾಂಕ ಘೋಷಣೆ ಮಾಡೋಕೆ ನೌಕರರು ನಿರ್ಧಾರ ಕೂಡ ಮಾಡಿದ್ದಾರೆ. ಈ ವೇಳೆ ಮುಷ್ಕರವನ್ನು ನಿಲ್ಲಿಸಲು ಫೀಲ್ಡ್ಗೆ ಇಳಿದಿರತಕ್ಕಂಥದ್ದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. 2022ರಲ್ಲೂ ಕೂಡ 15 ದಿನ ಮುಷ್ಕರ ಮಾಡಿ ಸಮರ ಸಾರಿದ್ದರು ನೌಕರರು. 2016ರಲ್ಲೂ ರಾಮಲಿಂಗಾರೆಡ್ಡಿ ಅವರು ಮಿನಿಸ್ಟರ್ ಆಗಿದ್ದ ವೇಳೆ 3 ಮುಷ್ಕರ ಮಾಡಿದ್ರು. ಈಗ ರಾಮಲಿಂಗಾರೆಡ್ಡಿ ಕಾಲಾವಧಿಯಲ್ಲೂ ಮುಷ್ಕರಕ್ಕೆ ಕಸರತ್ತು ನಡೀತಾ ಇದೆ. ಟ್ರಬಲ್ ಶೂಟರ್ ಅಂತೆ ಸಾರಿಗೆ ನೌಕರರ ಜೊತೆ ಸಭೆ ಮಾಡಿ ಮುಷ್ಕರ ನಿಲ್ಲಿಸೋಕೆ ಪ್ಲಾನ್ ಕೂಡ ನಡೀತಾ ಇದೆ. 30% ವೇತನ ಹೆಚ್ಚಳಕ್ಕೆ ಪಟ್ಟು ಹಿಡಿದಿರತಕ್ಕಂಥದ್ದು ಸಾರಿಗೆ ನೌಕರರು. ಆರ್ಥಿಕ ಹೊರೆಯಿಂದ ನೌಕರರ ಬೇಡಿಕೆ ಸರ್ಕಾರ ಹಿಂದೇಟು ಹಾಕಿರ್ತಕ್ಕಂಥದ್ದು. ಈ ಸಂಬಂಧ ನಾಳೆ ಮುಷ್ಕರದ ದಿನಾಂಕವನ್ನು ಘೋಷಣೆ ಮಾಡೋಕೆ ನೌಕರರು ನಿರ್ಧಾರ ಕೂಡ ಮಾಡಿದ್ದಾರೆ. ಈ ವೇಳೆ ಮುಷ್ಕರವನ್ನು ನಿಲ್ಲಿಸಲು ಫೀಲ್ಡ್ಗೆ ಇಳಿದಿರ್ತಕ್ಕಂಥದ್ದು ಸಚಿವ ರಾಮಲಿಂಗಾರೆಡ್ಡಿ ಅವರು. ಇವರ ಅವಧಿಯಲ್ಲೇ 2022ರಲ್ಲೇ 3 ಬಾರಿ ಮುಷ್ಕರಕ್ಕೆ ಒಳಗಾಗಿದ್ದರು ಸಾರಿಗೆ ನೌಕರರು. ಅಷ್ಟೇ ಅಲ್ಲ, 2016ರಲ್ಲೂ ಮುಷ್ಕರಕ್ಕೆ ಒಳಗಾಗಿದ್ದರು ಸಾರಿಗೆ ನೌಕರರು. ಈಗ ಮತ್ತೆ ಇದೇ ಮುಷ್ಕರಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕಂದರೆ ತಮ್ಮ ವೇತನದಲ್ಲಿ ಪರಿಷ್ಕರಣೆಗೆ ಸರ್ಕಾರ ಹಿಂದೇಟು ಆಗ್ತಾ ಇದೆ ಪದೇ ಪದೇ. ಅದಕ್ಕೆ ಸಂಬಂಧಪಟ್ಟಂತೆ 15 ದಿನಗಳ ಕಾಲ ಪ್ಲಾನ್ ಮಾಡಿಕೊಂಡಿರ್ತಕ್ಕಂಥದ್ದು ಸಾರಿಗೆ ನೌಕರರು.